ಎಸ್ ಸರ್, ನೀವು ಆ ಘಟನೆ ಆದಾಗಿನಿಂದಲೂ ಕೂಡ TV9 ನ ಗಮನಿಸ್ತಾ ಇದ್ರೆ ಗೊತ್ತಾಗತ್ತೆ. ನಾವು ಆ ಟೆಂಟ್ ನ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಲೇ ಇದ್ವಿ. ಇವತ್ತು ಕೂಡ ಈ ದೃಶ್ಯಗಳನ್ನ ನೋಡಿದಾಗ ಆ ಟೆಂಟ್ ಅನ್ನ ನಾನು ಈಗ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಅದೇ ಟೆಂಟ್ ಕೆಲವೊಂದಿಷ್ಟು ಜನ ಆ ಟೆಂಟ್ ಅಲ್ಲೇ ಅವಿತುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಉಗ್ರರು ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಸಾಧ್ಯವಾಗೋದಿಲ್ಲ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಅದೊಂದು ಬಟ್ಟೆ ಅಂಗಡಿ, ಆ ಬಟ್ಟೆ ಅಂಗಡಿಯ ಹಿಂದೆ ಜನರು ಅವಿತು ಕುಳಿತು ರಕ್ಷಿಸಿಕೊಳ್ಳೋಕೆ ಮುಂದಾಗಿದ್ದು ಆ ದೃಶ್ಯ ಇವತ್ತಿನ ವಿಡಿಯೋದಲ್ಲೂ ಕೂಡ ಸೆರೆಯಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಘಟನೆಯ ಆದಾಗಿನಿಂದ ಇವತ್ತಿನವರೆಗೂ ಕೂಡ ಒಂದೊಂದು ದೃಶ್ಯಗಳು ಎಂತಹ ಭಯಭೀಕರವಾಗಿತ್ತು ಆ ಘಟನೆ ಅನ್ನೋದನ್ನ ರಿವೀಲ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೋದಂತಹ ಪ್ರವಾಸಿಗರಿಂದ ಇನ್ಯಾವ್ಯಾವ ರೀತಿಯ ವಿಡಿಯೋಗಳು ರಿವೀಲ್ ಆಗುತ್ತೋ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹರೀಶ್, ಇವತ್ತಿನ ವಿಡಿಯೋ ಅಂತೂ ಅಷ್ಟೊಂದು ಭೀಭತ್ಸವಾಗಿದೆ ನೋಡಿ. ಹೌದು ಮಧುಶ್ರೀ, ಪಹಲ್ಗಾಮ್ನ ಉಗ್ರರ ಕೃತ್ಯದ ವಿಚಾರವಾಗಿ ಅನೇಕ ವಿಡಿಯೋಗಳು ಒಂದೊಂದು ದಿವಸ ಒಂದೊಂದು ಬರ್ತಾ ಇರುವಂತಹದ್ದು. ಇವತ್ತು TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರ್ತಕ್ಕಂತಹ ವಿಡಿಯೋ ಏನಿದೆ, ಅಲ್ಲಿ ಉಗ್ರರು ಹೇಗೆ ಅಟ್ಯಾಕ್ ಅನ್ನ ಮಾಡ್ತಿದ್ರು ಅನ್ನುವಂತಹದ್ದು ಒಬ್ಬ ಜಿಪ್ ಲೈನ್ ಅಲ್ಲಿ ಹೋಗುವಂತಹ ವ್ಯಕ್ತಿ ಸೆಲ್ಫಿ ವಿಡಿಯೋ ಮಾಡುವಾಗ ಅದು ಸಿಕ್ಕಿರುವಂತಹದ್ದು. ಇದು ಕೂಡ ತನಿಖೆಗೆ ಬಹಳಷ್ಟು ಕ್ರೂಷಿಯಲ್ ಆಗುತ್ತೆ. ಯಾಕಂತಂದ್ರೆ ಈ ವಿಡಿಯೋಗಳನ್ನೇ ಇಟ್ಕೊಂಡು ಈಗ NIA ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು, ಮತ್ತೆ ಆ ಕೃತ್ಯ ಹೇಗೆ ನಡೀತು ಅನ್ನುವಂಥದ್ದು, ಮತ್ತೆ ಅವ್ರು ಎಲ್ಲಿಂದ ಎಂಟ್ರಿ ಕೊಟ್ಟರು, ಮತ್ತೆ ಅವರ ಅಟ್ಯಾಕ್ ಹೇಗಿತ್ತು, ಮತ್ತೆ ಯಾವ ಅವರು ಆಯುಧಗಳನ್ನ ಬಳಸಿದ್ರು ಅನ್ನುವಂಥದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಯಾವ ಡ್ರೆಸ್ಗಳನ್ನ ಹಾಕೊಂಡಿದ್ರು ಅನ್ನುವಂಥದ್ದು ಕೂಡ ಇಂತಹ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ಇದು NIA ತನಿಖೆಗೆ ಬಹಳಷ್ಟು ಪ್ರಮುಖ ಆಗುತ್ತೆ. ಹಾಗಾಗಿ ಅಲ್ಲಿ ಯಾರು ಸ್ಥಳದಲ್ಲಿದ್ರು, ಪ್ರತ್ಯಕ್ಷ ಸಾಕ್ಷಿಗಳಿದ್ರು, ಅವ್ರನ್ನೆಲ್ಲರನ್ನೂ ಕೂಡ ಈಗ NIA ವಿಚಾರಣೆಯನ್ನ ಮಾಡ್ತಿದೆ. ಮತ್ತೆ ಅವರಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನು ಕೂಡ ಸಂಗ್ರಹಣೆಯನ್ನ ಮಾಡ್ತಿರುವಂತಹದ್ದು. ನಾವು ಕೇಳ್ಪಟ್ಟಾಗೆ ಬಹುತೇಕರ ಬಳಿ ವಿಡಿಯೋಗಳಿದೆ. ಅಂದ್ರೆ ಅವರು ಅಟ್ಯಾಕ್ ಮಾಡಿ ಹೋದ ಬಳಿಕ ಏನು ರಕ್ತ ಹರಿತಿತ್ತು ಅಂತಹ ಸುಮಾರು ವಿಡಿಯೋಗಳನ್ನ ಅಲ್ಲಿ ಸುತ್ತಮುತ್ತ ಇರೋರು ಮಾಡ್ಕೊಂಡಿದ್ದಾರೆ. ಅದು ಯಾರು ಕೂಡ ಮಾಧ್ಯಮಕ್ಕಾಗ್ಲಿ ಅಥವಾ ಅವ್ರಿಗೆ ಯಾರಿಗೂ ಕೂಡ ಕಳಿಸಿಲ್ಲ. ನೇರವಾಗಿ ಅಂತರ್ನು ಕೂಡ ಈಗ NIA ಸಂಪರ್ಕ ಮಾಡ್ತಿದೆ. ಅಂತಹ ವಿಡಿಯೋಗಳನ್ನು ಕೂಡ ಈಗ NIA ಕಲೆಕ್ಟ್ ಮಾಡಿಕೊಂಡು ಏನಾದರೂ ಸುಳಿವು ಸಿಗ್ಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಿರುವಂತಹದ್ದು, ಕಲೆಕ್ಟ್ ಅನ್ನ ಮಾಡ್ತಿದೆ. ಇಂತಹ ವಿಡಿಯೋಗಳು ಬಹಳಷ್ಟು ಮುಖ್ಯ ಆಗುತ್ತೆ. ಅವ್ರು ಯಾವ ಡ್ರೆಸ್ ಹಾಕೊಂಡಿದ್ರು, ಅವರ ಮುಖಚರ್ಯೆ ಹೇಗಿತ್ತು, ಅವ್ರು ಯಾವ ಕಡೆ ಓಡಿ ಹೋದ್ರು, ಮತ್ತೆ ಅವ್ರು ಎಲ್ಲಿಂದ ಬಂದ್ರು, ಈ ಎಲ್ಲ ಒಂದಷ್ಟು ಸೂಚನೆಗಳು ಸಿಕ್ಕಿದೆ ಆದಲ್ಲಿ, ಕುರುಹುಗಳು ಸಿಕ್ಕಿದೆ ಆದಲ್ಲಿ ಮತ್ತೆ ಅಷ್ಟು ತನಿಖೆಗೂ ಕೂಡ ಇನ್ನಷ್ಟು ಬಹಳಷ್ಟು ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಮಧುಶ್ರೀ.